ಈಗ ನಾವು ನಮ್ಮ ಕಾರ್ಯಕ್ರಮದ ಕೊನೆಯ ಗೀತೆ ಆದದ್ದೆಲ್ಲ ಒಳಿತೇ ಆಯಿತು. ಸತ್ತವರ ನೆರಳು ನಾಟಕದ ಒಂದು ಗೀತೆ. ಆಗಲೇ ಈ ನಾಟಕದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಪುರಂದರದಾಸರ ಮಹತ್ವದ ರಚನೆ ಇದು. ಆದದ್ದೆಲ್ಲ ಒಳಿತೇ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು, ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಹಿಡಿಸಿದಳಯ್ಯ, ಹಿಡಿಸಿದಳಯ್ಯ. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ. ತುಳಸಿ ಮಾಲೆ ಹಾಕುವುದಕ್ಕೆ, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ. ಸರಸಿ ಜಾಕ್ಷ ಪುರಂದರ ವಿಠಲ ತುಳಸಿ ಮಾಲೆ ಹಾಕಿದನಯ್ಯ, ಸರಸಿ ಜಾಕ್ಷ ಪುರಂದರ ವಿಠಲ ತುಳಸಿ ಮಾಲೆ ಹಾಕಿದನಯ್ಯ, ಹಾಕಿದನಯ್ಯ, ಹಾಕಿದನಯ್ಯ. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು, ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು, ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು, ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು. ನಮ್ಮ ಕನ್ನಡ ರಂಗಭೂಮಿಯ ಸಂಪೂರ್ಣ ನೋಟ ಅಂತೂ ಅಲ್ಲ, ಇದು ಒಂದು ಭಾಗ ಅಷ್ಟೇ. ಸೊ ನಮಗೆ ಲಭ್ಯ ಇರುವಂತಹ ಒಂದು ಕಾಲಮಿತಿ ಮತ್ತು ಒಂದು ಸಂಪನ್ಮೂಲ ಈ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಇಣುಕು ನೋಟವನ್ನಷ್ಟೇ ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ ಈ 14 ಗೀತೆಗಳ ಮೂಲಕ. ನಮಸ್ತೆ. ಇಷ್ಟು ಹೊತ್ತು ನಾವು ಸಾಮಾಜಿಕ ವೃತ್ತಿರಂಗಭೂಮಿ, ಆಧುನಿಕ ರಂಗನಾಟಕ, ಗೀತನಾಟಕ, ಪರಿಸರದ ಮಕ್ಕಳ ನಾಟಕ ಇದೆಲ್ಲವನ್ನು ಪ್ರತಿನಿಧಿಸ್ತಕ್ಕಂತಹ ನಾಟಕಗಳ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಆಗಲೇ ಸರ್ ಹೇಳ್ದಂಗೆ ಈಗಿನ ರಂಗಭೂಮಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಗೀತೆಗಳನ್ನು ಕೇಳೋದು ಬಾಕಿ ಇದೆ. ಹಾಗಾಗಿ ಮತ್ತೆ ಹೀಗೆ ಸಿಗ್ತಾ ಇರೋಣ. ಇವತ್ತಿನ ಎಲ್ಲ ಹಾಡುಗಳು ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಒಂದು ರಂಗರಾಗದ ಮೂಲಕ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ತಂಡ
ತಂಡದ ಪರಿಚಯ. ವೀರನಾರಾಯಣ, ಸಂಧ್ಯಾ ಮಂಜುನಾಥ್, ಅಶ್ವಿನಿ ಮುರಳೀಧರ್, HP ಸೌಮ್ಯ, ಶ್ರೀಲಕ್ಷ್ಮಿ, ಸಹನಾ ಆರ್ ಬಿಳೂರ್ಕರ್, ಓಹಿಲಾ, ಭಾರತಿ ಬಿಳಿಗಿರಿ, ಲಾವಣ್ಯ KV. ಪ್ರಸ್ತಾವನೆಯಲ್ಲಿ ಮಾತಾಡ್ತಾ ಸರ್ ಹೇಳ್ತಾ ಇದ್ರು, ನಮ್ಮ ಈ ತಂಡ ಹುಟ್ಕೊಂಡಿದ್ದು ಕೇವಲ 5-6 ತಿಂಗಳ ಹಿಂದೆ ಅಂಥೇಳಿ. ಅದರಲ್ಲೂ ಒಂದು 2 ತಿಂಗಳು ಏನು ಮಾಡಿಲ್ಲ, ಒಂದು 4 ತಿಂಗಳು ಅಂತ ಲೆಕ್ಕ ಇಟ್ಕೊಳ್ಬಹುದು. ಹಾಗಾಗಿ ಎಲ್ಲ ಹಾಡುಗಳನ್ನು ನಮಗೆ ಅತ್ಯಂತ ಪ್ರೀತಿ, ಶ್ರದ್ಧೆ ಹಾಗೂ ಸಹನೆಯಿಂದ ಹೇಳ್ಕೊಟ್ಟಂಥವರು ನನ್ನ ಮುಂದೆ ಕೂತಿರ್ತಕ್ಕಂಥ ಓಹಿಲಾ ಅವರು, ಓಹಿಲೇಶ್ವರಿ. ಇವರ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಡ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡಿದಂಥ ಓಹಿಲಾ ಗಾಯಕಿ, ಸಂಯೋಜಕಿ, ಹಲವಾರು ವಾದ್ಯಗಳನ್ನು ನುಡಿಸಬಲ್ಲಂತಹ ಪ್ರತಿಭೆ. ಪ್ರಸ್ತುತ ಓಹಿಲೇಶ್ವರಿ ಆರ್ಟ್ ಫೌಂಡೇಶನ್ ಮೂಲಕ ನೂರಾರು ಮಂದಿ ಸಂಗೀತಾಸಕ್ತರಿಗೆ ಗಿಟಾರ್, ಕೀಬೋರ್ಡ್, ಮ್ಯಾಂಡೋಲಿನ್ ಹೀಗೆ ಹಲವು ವಾದ್ಯಗಳನ್ನು ಸೇರಿದಂತೆ ಶಾಸ್ತ್ರೀಯ ಸಂಗೀತವನ್ನು ಧಾರೆ ಎರಿತಿದ್ದಾರೆ. ಪ್ರಧಾನಮಂತ್ರಿ ಶ್ರೀ ಮೋದಿಜಿಯವರ ಸಮ್ಮುಖದಲ್ಲೂ ಹಾಡುವ ಅವಕಾಶ ಇವರಿಗೆ ಲಭಿಸಿದೆ. ಗಾಯಕಿಯಾಗಿ ನೂರಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಆಕಾಶವಾಣಿ ಕಲಾವಿದೆ. ತಮ್ಮದೇ ಆದ ಬ್ಯಾಂಡ್ನ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ನಿರೂಪಣೆಯನ್ನು ಕೂಡ ಮಾಡ್ತಾ ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಜೊತೆಗೆ ಅವರದೇ ಆದಂಥ ಒಂದು ಸಮಯ ಫೌಂಡೇಶನ್ ಇದೆ. ಅದರ ವತಿಯಿಂದ ಸಂಗೀತ, ಕ್ರೀಡೆ, ಶಿಕ್ಷಣ, ಆರೋಗ್ಯ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ತೊಡಗಿಸ್ಕೊಂಡಿರ್ತಾರೆ. ಇದೆಲ್ಲದರ ಜೊತೆಯಲ್ಲಿ ಈಜು ಸ್ಪರ್ಧೆಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಹಲವಾರು ಚಿನ್ನದ ಪದಕಗಳನ್ನು ಕೂಡ ತಮ್ಮದಾಗಿಸ್ಕೊಂಡಿದ್ದಾರೆ. ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ, ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ, ಆದರೆ ಅಷ್ಟಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ. ಇದೆಲ್ಲದರ ಮಧ್ಯೆ ಬಿಡುವು ಮಾಡಿಕೊಂಡು ನಮ್ಮೆಲ್ಲರಿಗೆ ಇಷ್ಟು ಹಾಡುಗಳನ್ನು ಕೂಡ ಕಲಿಸಿದ್ದಂಥವರು ಓಹಿಲೇಶ್ವರಿ ಅವರು. ಹಾಗಾಗಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಈ ಹಾಡಿಗೆ ತಬಲಾ ಸಾಥ್ ಕೊಟ್ಟು ಮತ್ತಷ್ಟು ಚಂದಗೊಳಿಸಿದಂಥವರು ಶ್ರೀಯುತ ಅಭಯ್ ದಾಮ್ಲೆ ಅವರು. ಮೂಲತಃ ಕಾರವಾರದವರು. ಶ್ರೀಯುತ ದೇವದತ್ತ ಪ್ರಭು ಹಾಗೂ ಶ್ರೀಯುತ ವಿಕಾಸ್ ನರೇಗಲ್ ಅವರ ಶಿಷ್ಯರು. ಜಯತೀರ್ಥ ಮೇವುಂಡಿ, ಉಸ್ತಾದ್ ಫಯಾಜ್ ಖಾನ್, ದತ್ತಾತ್ರೇಯ ವೇಲಣ್ಕರ್ ಇಂತಹ ದಿಗ್ಗಜರಿಗೆ ಸಂಗೀತ ಕಾರ್ಯಕ್ರಮಗಳಿಗೆ ತಬಲಾ ಸಾಥನ್ನು ನೀಡಿದಂಥವರು. ಪ್ರಸ್ತುತ ಆಕಾಶವಾಣಿ ಸುದ್ದಿ ವಿಭಾಗದಲ್ಲಿ ಹಂಗಾಮಿ ಸುದ್ದಿ ಸಂಪಾದಕರಾಗಿ ಮತ್ತು ವಾರ್ತಾವಾಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉಳಿದಂತೆ ಬಹುಶಃ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಹೊಸಬರೆ. ಯಾರೂ ಕೂಡ ಮೊದಲು ಈ ರೀತಿಯ ಪ್ರಯತ್ನಗಳನ್ನು ಒಂದಿಬ್ಬರನ್ನು ಹೊರತುಪಡಿಸಿದ್ರೆ ಈ ರೀತಿಯ ಪ್ರಯತ್ನಗಳನ್ನು ಮಾಡಿದವರಲ್ಲ. ಆದರೆ ಅದು ಯಾವ ಧೈರ್ಯದ ಮೇಲೆ ಗೊತ್ತಿಲ್ಲ. ವೀರನಾರಾಯಣವರು ನಮ್ಮನ್ನೆಲ್ಲ ಒಟ್ಟಿಗೆ ಕಲೆ ಹಾಕಿದ್ರು. ಇದು ಹೀಗೆ ಬರಬೇಕು, ಇಡೀ ಕಾರ್ಯಕ್ರಮ ಹೀಗಿರಬೇಕು ಅಂಥ ಒಂದು ಇದರ ಪರಿಕಲ್ಪನೆ, ವಿನ್ಯಾಸ ಹಾಗೂ ನಿರ್ದೇಶನ ಮಾಡಿದಂಥವರು ಶ್ರೀಯುತ ವೀರನಾರಾಯಣ್ ಸರ್ ಅವರು. ಕಾರ್ಯಕ್ರಮವನ್ನು ಆಸ್ವಾದಿಸಿದ್ದೀರಿ. ತಮಗೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಇದೀಗ ವಂದನಾರ್ಪಣೆ ಸೌಮ್ಯ ಅವರೇ. ಇಂದಿನ ಕಾರ್ಯಕ್ರಮದಲ್ಲಿ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಹಾಡಿದಂತಹ ಕುಮಾರಿ ಶರದಿಯವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಇದುವರೆಗೂ ರಂಗಗೀತೆಗಳು, ಕನ್ನಡ ರಂಗಭೂಮಿ ಬೆಳೆದು ಬಂದ ಹಾದಿಯನ್ನು ಬನ್ನಿರಿ ಭಾಮೆಯರೆಲ್ಲ ಶೀರ್ಷಿಕೆಯ ಮುಖೇನ ತಮ್ಮ ಮುಂದೆ ನಮ್ಮ ತಂಡ ಪ್ರಸ್ತುತಪಡಿಸಿದೆ. ಇಂದಿನ ಈ ಒಂದು ಸುಮಧುರ ಸಂಜೆಯಲ್ಲಿ ರಂಗಗೀತೆಗಳನ್ನು ಆಲಿಸಿ ನಮ್ಮೆಲ್ಲರನ್ನೂ ಕೂಡ ಪ್ರೋತ್ಸಾಹಿಸಿದಂತಹ ಎಲ್ಲ ಹಿರಿಯರಿಗೂ, ಕಿರಿಯರಿಗೂ ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಕೂಡ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಈ ಒಂದು ಸಂಜೆಯ ರಂಗಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.